ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಯನ್ನು ಬ್ಯಾಲೆಟ್ ಪೇಪರ್ನಲ್ಲಿ ನಡೆಸಬೇಕು ಅನ್ನೋಂತಹ ಘೋಷಣೆಯಾಗಿದೆ. ಈ ಘೋಷಣೆಯ ಆದ ನಂತರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ಒಂದಷ್ಟು ಮಾತಿನ ಚಕಮಕಿ ಜೋರಾಗಿ ನಡೀತಾ ಇದೆ. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತು ಕಾಂಗ್ರೆಸ್ನಲ್ಲೂ ಕೂಡ ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸುವ ಬಗ್ಗೆ ಒಂದಷ್ಟು ಅಪಸ್ವರಗಳು ಕೂಡ ಕೇಳಿ ಬಂದಿದೆ, ಭಿನ್ನಾಭಿಪ್ರಾಯಗಳು ವ್ಯಕ್ತ ಆಗಿದೆ. ಕಾರಣ ಏನಂತಂದು ಹೇಳಿದ್ರೆ EVM ಮೂಲಕ ನಡೆಸುವಂತಹ ಚುನಾವಣೆಗಳ ಮೇಲೆ ಕಾಂಗ್ರೆಸ್ನ ನಾಯಕರು ಅನುಮಾನಗಳನ್ನು ವ್ಯಕ್ತಪಡಿಸಿದರು. ಒಂದಷ್ಟು ಕೇಂದ್ರ ಸರ್ಕಾರದ ವಿರುದ್ಧ, ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಟೀಕೆಗಳನ್ನು ಮಾಡಿದರು. ಟೀಕೆಗಳನ್ನು ಮಾಡಿದ ನಂತರದಲ್ಲಿಯೇ ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸಬೇಕು ಅನ್ನೋಂತಹ ಒಂದು ತೀರ್ಮಾನವನ್ನು ರಾಜ್ಯ ಸರ್ಕಾರವೂ ಕೂಡ ಮಾಡಿತ್ತು. ರಾಜ್ಯ ಸರ್ಕಾರ ಮಾಡಿ ರಾಜ್ಯ ಸಚಿವ ಸಂಪುಟ ಒಂದು ಶಿಫಾರಸನ್ನು ಮಾಡಿತ್ತು. ಆ ಶಿಫಾರಸಿನ ಅನ್ವಯ ರಾಜ್ಯ ಚುನಾವಣಾ ಆಯೋಗ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಚುನಾವಣೆಯನ್ನು ಬ್ಯಾಲೆಟ್ ಪೇಪರ್ಗಳ ಮೂಲಕ ನಡೆಸುವಂಥ ತೀರ್ಮಾನವನ್ನು ಮಾಡಿದ್ದಾರೆ. ಮೊನ್ನೆ ಜನವರಿ 19ರಂದು ಅಧಿಕೃತವಾಗಿ ರಾಜ್ಯ ಚುನಾವಣೆಯ ಆಯುಕ್ತರು ಇದನ್ನು ಘೋಷಣೆಯನ್ನು ಮಾಡಿದ್ದಾರೆ. ಘೋಷಣೆಯಾಗ ಮುನ್ನ ಇಲ್ಲಿ ಬ್ಯಾಲೆಟ್ ಪೇಪರ್ ಚುನಾವಣೆಯ ಬಗ್ಗೆ ಯಾಕೆ ಈ ರೀತಿ ಅಪಸ್ವರಗಳು ಕೇಳಿಬರ್ತಾ ಇದೆ, EVM ಮಿಷನ್ನಲ್ಲಿ ಚುನಾವಣೆ ಯಾಕೆ ನಡೆಸಬಾರ್ದು ಅನ್ನುವಂಥದ್ದನ್ನು ಹೇಳೋದ್ರ ಮುನ್ನ ಈ ಒಂದು ಬ್ಯಾಲೆಟ್ ಪೇಪರು ಮತ್ತು EVM ಮಿಷನ್ನ ಚುನಾವಣೆಯ ಬಗ್ಗೆ ಒಂದಷ್ಟು ಹಿಂದೆವನ್ನು ನೋಡುವಂಥದ್ದಾದರೆ 1982ರಲ್ಲಿ ಕೇರಳದ ಪರವೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ EVM ಮಿಷನನ್ನು ಬಳಸಿ ಚುನಾವಣೆಯನ್ನು ಮಾಡಲಾಗಿತ್ತು. 2004ರ ಲೋಕಸಭಾ ಚುನಾವಣೆಯಿಂದ EVM ಮಿಷನ್ ಅಧಿಕೃತವಾಗಿ ಬಳಸಲಿಕ್ಕೆ ಕಡ್ಡಾಯವಾಯಿತು. ಇದಾದ ನಂತರದಲ್ಲಿ ವಿಧಾನಸಭೆ ಚುನಾವಣೆ ಸೇರಿದಂತೆ ಎಲ್ಲ ಚುನಾವಣೆಗಳಲ್ಲೂ ಕೂಡ EVM ಮಿಷನ್ ಬಳಸುವಂಥ ಪ್ರಕ್ರಿಯೆ ಶುರುವಾಯಿತು. ಅದಾದ ನಂತರದಲ್ಲಿ ಕಳೆದ BJP ಆಡಳಿತ ಯಾವಾಗ ಜೋರಾಗಿ ಶುರುವಾಯಿತು ಆವಾಗ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಟಿಪ್ಪಣಿಗಳು ಕೂಡ ಮಾಡಲಿಕ್ಕೆ ಶುರು ಮಾಡಿದ್ರು. ಇಲ್ಲ, EVM ಮಿಷನ್ಗಳಲ್ಲಿ ಅನುಮಾನ ಬೂರ್ತಾ ಇದೆ, ಮತಗಳ್ಳತನ ಆಗ್ತಾ ಇದೆ, ಸರಿಯಾದಂತಹ ಚುನಾವಣೆ ನಡೀತಾ ಇಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅನ್ನುವಂಥ ಟೀಕೆಗಳು ಕಾಂಗ್ರೆಸ್ನ ನಾಯಕರು ಶುರು ಮಾಡಿದ್ರು, ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಅದರಲ್ಲೂ ಕೂಡ ಬ್ಯಾಲೆಟ್ ಪೇಪರ್ನಲ್ಲೇ ಚುನಾವಣೆ ನಡಿಬೇಕು ಅನ್ನುವಂತಹ ಘಂಟಾ ಘೋಷಣೆಗಳು ಕೂಡ ಕಾಂಗ್ರೆಸ್ನ ನಾಯಕರು ಎಲ್ಲರೂ ಕೂಡ ಮಾಡಿದ್ರು. ಅದು ಕೇಂದ್ರ ಮಟ್ಟದಿಂದ ಹಿಡಿದು ರಾಜ್ಯದ ಮಟ್ಟದವರೆಗೂ ಕೂಡ ಮತ್ತು ಸ್ಥಳೀಯ ಮಟ್ಟದಲ್ಲೂ ಕೂಡ EVM ಮಿಷನ್ಗಳ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಲಿಕ್ಕೆ ಶುರು ಮಾಡಿದ್ರು. ಈ ಎಲ್ಲ ಅನುಭವಗಳು ಯಾಕೆ ಅಂತಂದು ಹೇಳಿದ್ರೆ ಅಕ್ರಮ ನಡೀತಾ ಇದೆ, ಹ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು. ಅಂದರೆ ಎಲ್ಲ ಒಂದು ಕಡೆಗೆ EVM ಮಿಷನ್ಗಳನ್ನು ಹ್ಯಾಕ್ ಮಾಡ್ತಾರೆ, ಹಾಗಾಗಿನೇ ನಾವು ಬ್ಯಾಲೆಟ್ ಪೇಪರ್ ಚುನಾವಣೆಯನ್ನು ನಡೆಸಬೇಕು ಅನ್ನೋಂತಹ ತೀರ್ಮಾನ ಕೈಗೊಂಡಂತೆ ಇದೆ. ಆ ಕಾರಣಕ್ಕಾಗಿಯೇ ಸಚಿವ ಸಂಪುಟ ಸಭೆಯಲ್ಲಿ ಸುದೀರ್ಘ ಚರ್ಚೆಯನ್ನು ನಡೆಸಿ ರಾಜ್ಯ ಚುನಾವಣಾ ಆಯೋಗಕ್ಕೂ ಕೂಡ ಒಂದಷ್ಟು ಶಿಫಾರಸನ್ನು ಕೊಟ್ಟು ಶಿಫಾರಸಿನ ಆಧಾರಿತವಾಗಿ ಈಗ ರಾಜ್ಯ ಚುನಾವಣಾ ಆಯೋಗವು ಕೂಡ ಇಲ್ಲಿ ಘೋಷಣೆ ಮಾಡಿದೆ. ಒಂದು ಆಯೋಗದ ಒಂದು ವಾದ ಏನಂತಂದು ಹೇಳಿದ್ರೆ ಸಂವಿಧಾನ ಮತ್ತು ರಾಜ್ಯ ಚುನಾವಣಾ ಕಾಯ್ದೆ ಏನಿದೆ, ಈ ಚುನಾವಣಾ ಕಾಯ್ದೆಯಲ್ಲಿ ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸಲಿಕ್ಕೆ ಅವಕಾಶ ಇದೆ. ಸೊ ಅದು ಮತ್ತು ಆ ನಿರ್ಧಾರ ಆಯೋಗದ ಸ್ವಾಯತ್ತ ನಿರ್ಧಾರ ಆಗಿರುತ್ತೆ ಅನ್ನೋಂಥ ವಾದವನ್ನು ಆಯೋಗವು ಕೂಡ ಇಡ್ತಾ ಇದೆ. ಆದರೆ BJP ನಾಯಕರು ಎಲ್ಲರೂ ಕೂಡ ಇಲ್ಲ, ಕಾಂಗ್ರೆಸ್ಸೇ EVM ಅನ್ನು ತಂದಿದ್ದು, ಅವರು ತಂದಂಥ ಮಿಷನ್ಗಳ ಮೇಲೆ ಅವರಿಗೆ ನಂಬಿಕೆ ಇಲ್ಲ ಅನ್ನೋಂಥ ಟೀಕೆ ಮಾಡ್ತಾ ಇದೆ. ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ KPCC ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರ ಸಹೋದರ ಮಾಜಿ ಸಂಸದ DK ಸುರೇಶ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆ ಬೆನ್ನಲ್ಲೇ ಈಗ ಅಪಸ್ವರದ ಧ್ವನಿಗಳು ಕೂಡ ಕೇಳಿ ಬರ್ತಾ ಇರುವಂಥ ಇದು. ಯಾಕೆ ಅಂತಂದು ಹೇಳಿದ್ರೆ DK ಸುರೇಶ್ ಅವರು ಹೇಳಿದ್ರು, ನಾವು ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದೀವಿ, ಮತ್ತೆ ಹಿಂದೆ ಹೋಗುವ ಅಗತ್ಯ ಇಲ್ಲ, ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇರುವಂಥ ಕಾರಣಕ್ಕಾಗಿ EVM ಮಿಷನ್ಗಳ ಮೂಲಕ ಚುನಾವಣೆ ನಡೆದ್ರೆ ಅನುಕೂಲ, ಕೇಂದ್ರದಲ್ಲಾಗಿದ್ದರೆ ಅಥವಾ ಕೇಂದ್ರ ಚುನಾವಣಾ ಆಯೋಗ ಮಾಡುವಂಥದ್ದಾಗಿದ್ರೆ ಅಥವಾ ಕೇಂದ್ರ ಸರ್ಕಾರ ನಡೆಸುವಂಥದ್ದಾಗಿದ್ದರೆ ಅಕ್ರಮ ಆಗುತ್ತೆ ಅನ್ನೋಂಥ ಅನುಮಾನ ಪಡ್ಬೋದಾಗಿತ್ತು. ಹಾಗಾಗಿ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇರುವಂಥ ಕಾರಣಕ್ಕಾಗಿ EVM ಬಳಸುವಂಥದ್ದು ಸೂಕ್ತ ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳನ್ನು ಕೊಟ್ಟರು. ಬ್ಯಾಲೆಟ್ ಪೇಪರ್ ಚುನಾವಣೆಯನ್ನು ಬೇಡವಾಗಿತ್ತು ಅನ್ನೋಂಥ ಒಂದಷ್ಟು ಅನಿಸಿಕೆ ಕೊಟ್ಟರು. ಸೇಮ್ ಟೈಮ್ ಸಚಿವ ಜಮೀರ್ ಅಹಮದ್ ಅವರು ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಇಡೀ ಮತಗಳ್ಳತನ ಆಗ್ತಾ ಇದೆ, ಅದರ ವಿರುದ್ಧ ನಾವು ಧ್ವನಿ ಎತ್ತುತ್ತಾ ಇದ್ದೀವಿ, EVM ಮಿಷನ್ಗಳ ಮೇಲೆ ನಮಗೆ ನಂಬಿಕೆ ಇಲ್ಲ, ಅಕ್ರಮ ಆಗ್ತಾ ಇದೆ ಅಕ್ರಮ ಆಗ್ತಾ ಇದೆ, ಆ ಅಕ್ರಮವನ್ನು ತಡಿಬೇಕು ಅಂತಂದು ಹೇಳಿದ್ರೆ
ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ಮಾಡಿದ್ರೆ ಅದು ಒಳ್ಳೆಯದು, ಅದನ್ನು ನಾನು ಸ್ವಾಗತ ಮಾಡ್ತೀನಿ ಅಂತ. EVM ಮಿಷನ್ಗಳನ್ನು ಪ್ರಮುಖವಾಗಿ ಯಾಕೆ ಬಳಸಲಿಕ್ಕೆ ಶುರು ಮಾಡಿದ್ರು? 1982ರ ನಂತರದಲ್ಲಿ ಮೊದಲ ಬಾರಿಗೆ ಬಳಸ್ತಿದ್ರು. ಅದಾದ ನಂತರದಲ್ಲಿ 2004ರಲ್ಲಿ ಎಲ್ಲ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇದನ್ನು ಬಳಸಿದರು. ಯಾಕೆ ಇದನ್ನು ಬಳಸಿದ್ರು ಅಂತಂದು ಹೇಳಿದ್ರೆ, ಮತ ಎಣಿಕೆ ಪ್ರಕ್ರಿಯೆ ಏನಿದೆ, ಈ ಮತ ಎಣಿಕೆ ಪ್ರಕ್ರಿಯೆ ತುಂಬ ವಿಳಂಬ ಆಗ್ತಾ ಇತ್ತು. ಫಲಿತಾಂಶ ಬರುವಂಥದ್ದು ಯಾವುದು, ವಿಧಾನಸಭೆ ಆಗಿರಲಿ, ಗ್ರಾಮ ಪಂಚಾಯತಿ ಆಗಿರಲಿ, ತಾಲೂಕು ಪಂಚಾಯತಿ ಆಗಿರಲಿ, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು, ಯಾವುದೇ ಚುನಾವಣೆ ನಡೆದರೂ ಕೂಡ ಆ ಫಲಿತಾಂಶ ಬರುವ ಹೊತ್ತಿಗೆ ತುಂಬ ವಿಳಂಬ ಆಗ್ತಾ ಇತ್ತು. ಈ ವಿಳಂಬವನ್ನು ತಡೆಗಟ್ಟಲಿಕ್ಕೆ, ವಿಳಂಬ ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಮತ್ತು ಫಲಿತಾಂಶ ವೇಗವಾಗಿ ಬರಲಿ ಅನ್ನೋಂಥ ಕಾರಣಕ್ಕಾಗಿ ಇದನ್ನು ಬಳಸಲಿಕ್ಕೆ ಶುರು ಮಾಡಿದ್ರು. ಮತ್ತೊಂದು ಕಡೆಗೆ ಬ್ಯಾಲೆಟ್ ಪೇಪರ್ ಮೂಲಕ ಮತದಾನ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಅಕ್ರಮ ಆಗ್ತಾ ಇತ್ತು ಅನ್ನೋಂಥ ಟೀಕೆಗಳಿತ್ತು. ಆ ಕಾರಣಕ್ಕಾಗಿ ಅದೆಲ್ಲವೂ ಕೂಡ ಈ ತಂತ್ರಜ್ಞಾನವನ್ನು ಬಳಸ್ಕೊಂಡು ಅದಕ್ಕೆ ಕಡಿವಾಣ ಹಾಕಬಹುದು ಅನ್ನೋಂಥ ಕಾರಣಕ್ಕಾಗಿ EVM ಮಿಷನ್ಗಳು ಕೂಡ ಬಳಸಲಿಕ್ಕೆ ಶುರು ಮಾಡಿದ್ರು. ಆದರೆ ಯಾವಾಗ ನಿರಂತರವಾಗಿ ಒಂದಷ್ಟು BJPಗೆ ಗೆಲುವು ಆಗ್ತಾ ಹೋಯಿತು, ಸಹಜವಾಗಿ ಕಾಂಗ್ರೆಸ್ಸು ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಾ ಹೋಯಿತು. ಈ ಅನುಮಾನದ ಹಿನ್ನೆಲೆಯಲ್ಲಿ ಆ ಒಂದು ಪ್ರಯೋಗ ಮಾಡಲಿಕ್ಕೆ GBಯಲ್ಲಿ 11 ವರ್ಷದ ಬಳಿಕ ಗ್ರೇಟರ್ ಬೆಂಗಳೂರು BBMP ಇದ್ದಿದ್ದು ಈಗ GBA ಆಗಿದೆ. ಸರಿಸುಮಾರು ಬೆಂಗಳೂರಿನಲ್ಲಿ 11 ವರ್ಷಗಳ ಬಳಿಕ ಮತ್ತೆ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸುವಂಥ ತೀರ್ಮಾನ ರಾಜ್ಯ ಚುನಾವಣಾ ಆಯೋಗ ಮಾಡಿದೆ. ಹಾಗಾಗಿನೇ ಕಾಂಗ್ರೆಸ್ನಲ್ಲಿ ಬೇಡವಾಗಿತ್ತು ಅನ್ನೋಂಥ ಅಭಿಪ್ರಾಯಗಳು ಇದ್ದಾವೆ. ಮತ್ತೊಂದು ಕಡೆಗೆ ಇಲ್ಲ, ಸರಿಯಾಗಿದೆ ರಾಜ್ಯ ಚುನಾವಣಾ ಆಯೋಗದ ಮತ್ತು ಸಚಿವ ಸಂಪುಟವೇ ಶಿಫಾರಸು ಮಾಡಿದೆ ಅನ್ನೋಂಥ ಕಾರಣಕ್ಕಾಗಿ ಒಪ್ಕೊಳ್ಳುವಂಥ ಪ್ರಸಂಗಗಳು ಕೂಡ ಇದ್ದಾವೆ. ಆದರೆ BJPಯವರಿಗೆ ಇಲ್ಲಿ ಬಹುದೊಡ್ಡ ಅಸ್ತ್ರ ಸಿಕ್ಕಿದ್ದೇನಂತಂದು ಹೇಳಿದ್ರೆ, KPCC ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳ ಸಹೋದರ DK ಸುರೇಶ್ ಅವರೇ ಈ ಒಂದು ಅಪಸ್ವರವನ್ನು ಎತ್ತಿದ್ದು. ಅಂದರೆ ಬೇಡವಾಗಿತ್ತು ಅನ್ನೋಂಥ ಅಭಿಪ್ರಾಯವನ್ನು ಕೊಟ್ಟಿರುವಂಥದ್ದು ಸಹಜವಾಗಿ BJPಗೂ ಕೂಡ ಒಂದು ಬಹುದೊಡ್ಡ ಅಸ್ತ್ರವಾಯಿತು. ಇದನ್ನು ಟೀಕೆ ಮಾಡಲಿಕ್ಕೂ ಕೂಡ ಶುರುವಾಗಿರುವಂಥದ್ದು. ಯಾರೇ ಯಾವುದು ಮತಪತ್ರದ ಮೂಲಕ ಚುನಾವಣೆ ಮಾಡಲಿ, EVM ಮೂಲಕ ಚುನಾವಣೆ ಮಾಡಲಿ, ಗೆಲ್ಲುವಂಥದ್ದು BJP ಅನ್ನುವಂಥ ವಾದವನ್ನು BJP ನಾಯಕರು ಕೂಡ ಇಡ್ತಾ ಇರೋವಂಥದ್ದು. ಮತ್ತು ಶಿವರಾಜ್ ತಂಗಡಿಗೆ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಮಾಡಲಿ, ಆ ಚುನಾವಣೆಯಲ್ಲಿ ಗೆದ್ದರೆ ಒಂದು ನಮಗೆ ಸಂತೋಷ, ಸೋತ್ರೂ ಕೂಡ ಇದು ಜನರ ಆಶೀರ್ವಾದ ಅಂತ ನಾವು ಸ್ವೀಕಾರ ಮಾಡ್ತೀವಿ. ಆದರೆ ಬ್ಯಾಲೆಟ್ ಪೇಪರ್ ಮೂಲಕವೇ ಚುನಾವಣೆ ಆಗಲಿ ಅನ್ನುವಂತಹ ಅಭಿಪ್ರಾಯವನ್ನು ಕೊಟ್ಟರು. ಒಟ್ಟಾರೆಯಾಗಿ ಈ ಭಿನ್ನ ನಿಲುವುಗಳನ್ನು ಸರ್ಕಾರ ಯಾವ ರೀತಿ ನೋಡುತ್ತೆ, ಸರ್ಕಾರ ಏನಾದರೂ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಈಗಾಗಲೇ ಅಧಿಕೃತವಾಗಿ ರಾಜ್ಯ ಚುನಾವಣಾ ಆಯೋಗ ಘೋಷಣೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಬ್ಯಾಲೆಟ್ ಪೇಪರ್ನಲ್ಲಿ ಬಹುತೇಕ ಚುನಾವಣೆ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದರ ಪರ ವಿರೋಧದ ಚರ್ಚೆಗಳು ಕೂಡ ಮುಂದುವರಿತಾ ಇದ್ದಾವೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.